ನಮಸ್ಕಾರ ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಪ್ರತಿ ಸಮಯಕ್ಕೂ ಒಳ್ಳೆ ಕಾಲ ಕೆಟ್ಟ ಕಾಲ ಅನ್ನೋ ಕಾಲ ಭೇದಗಳಿವೆ. ಇಲ್ಲಿ ಒಳ್ಳೆಯ ಕೆಲಸಗಳಿಗೆ ಸಮಯ ಅಂತ ಇರುತ್ತೆ. ಜ್ಯೋತಿಷ್ಯಗಳು ಪಂಚಾಂಗದಲ್ಲಿ ಅದನ್ನು ನೋಡಿಯೇ ನಿಮಗೆ ಮದುವೆ ಮುಹೂರ್ತ, ಭೂಮಿ ಪೂಜೆ, ಗೃಹ ಪ್ರವೇಶ ಹೀಗೆ ಹಲವು ಶುಭ ಸಂದರ್ಭಗಳಿಗೆ ವಿಶೇಷ ಸಮಯವನ್ನ ಸೂಚಿಸುತ್ತಾರೆ. ಹೀಗೆ ನಮ್ಮ ಹಿರಿಯರು ಕೆಲವು ಸಾರಿ ಸಂಜೆ ಹೊತ್ತು ಕೆಟ್ಟದ್ದನ್ನ ಮಾತಾಡಬೇಡಿ, ಮೇಲೆ ಅಸ್ತು ದೇವತೆಗಳಿರ್ತಾರೆ, ಅವರೇನಾದ್ರೂ ಅಸ್ತು ಅಂದ್ಬಿಟ್ರೆ ನಿಮಗೆ ಕೆಟ್ಟದ್ದಾಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಅಸ್ತು ದೇವತೆಗಳು ಇರೋದು ನಿಜಾನಾ? ಹಾಗಾದ್ರೆ ಅವರು ಯಾರು? ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ನಾವೀ ದಿನ ತಿಳಿದುಕೊಳ್ಳೋಣ. ಅಶ್ವಿನಿ ದೇವತೆಗಳು, ಇವರನ್ನೇ ನಾವು ಅಸ್ತು ದೇವತೆಗಳು, ತಥಾಸ್ತು ದೇವತೆಗಳು ಅಂತ ಕರೆಯೋದು. ಇವರನ್ನ ಹಲವು ಧರ್ಮ ಗ್ರಂಥಗಳಲ್ಲಿ ದೇವತೆಗಳ ವೈದ್ಯರು ಎಂದು ಸಹ ಉಲ್ಲೇಖಿಸಲಾಗಿದೆ. ಇವರು ಮಾಡಿರುವ ಸಹಾಯವನ್ನ ಕೇಳಿದ್ರೆ ಇವರನ್ನ ನೀವು ನಿತ್ಯವೂ ಪೂಜೆ ಮಾಡ್ತೀರಿ. ಒಮ್ಮೆ ಒಂದು ಘೋರ ಯುದ್ಧದಲ್ಲಿ ಇಂದ್ರನ ತೋಳು ತುಂಡಾಗಿ ಬಿದ್ದುಬಿಡುತ್ತೆ. ಆಗ ಈ ಅಶ್ವಿನಿ ದೇವತೆಗಳೇ ಇಂದ್ರನ ತೋಳನ್ನ ಜೋಡಿಸಿದ ಮಹಾಶಕ್ತಿವಂತರು. ಮಹಾನ್ ಋಷಿ ಚಾವನರಿಗೆ ಹೋದ ಕಣ್ಗಳನ್ನ ಮರಳಿ ನೀಡಿದ ಮಹಾಪುರುಷರಿವರು. ಒಂದ್ಸಾರಿ ದಾದೀಚಿ ಋಷಿಯ ತಲೆಯನ್ನ ಕತ್ತರಿಸಿದಾಗ ಇದೇ ಅಶ್ವಿನಿ ದೇವತೆಗಳು ತಮ್ಮ ಅಗಾಧವಾದ ಆಯುರ್ವೇದದ ಜ್ಞಾನದಿಂದ ಅವರ ತಲೆಗೆ ಮರುಜೀವ ತುಂಬಿ ಅವರ ದೇಹಕ್ಕೆ ಜೋಡಿಸಿದರು. ಹೀಗೆ ಅದ್ಭುತವಾದ ಶಕ್ತಿಯನ್ನು ಪಡೆದಿರುವ ದೇವತೆಗಳ ಮಹಾನ್ ವೈದ್ಯರಿವರು. ಇವರು ಭಗವಾನ್ ಸೂರ್ಯದೇವ ಮತ್ತು ಶರಣ್ಯ ಅಥವಾ ಸಂಜ್ಞಾದೇವಿ ಇವರಿಗೆ ಅವಳಿ ಮಕ್ಕಳಾಗಿ ಜನಿಸಿರ್ತಾರೆ. ಮೊದಲು ಜನಿಸಿದವನು ನಸತ್ಯ. ಇವನು ಆಯುರ್ವೇದದಲ್ಲಿ ತುಂಬಾ ನಿಪುಣನಾಗಿದ್ದ. ಹಾಗೆ ನಂತರ ಜನಿಸಿದವನು ದಸ್ರಾ. ಈತನು ಔಷಧಿಯ ಪಂಡಿತನಾಗಿದ್ದ. ಹಾಗಾಗಿ ಈ ಅಶ್ವಿನಿ ದೇವತೆಗಳನ್ನ ಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಅದೆಂತ ಕಠಿಣ ಕಾಯಿಲೆಗಳಿದ್ರೂ ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಈ ಅಶ್ವಿನಿ ದೇವತೆಗಳಿಗೆ ದೇಹವೆಲ್ಲ ಮಾನವರಂತೆ ಇದ್ದು ತಲೆ ಮಾತ್ರ ಕುದುರೆಯ ರೂಪದಲ್ಲಿದೆ. ಹೀಗೆ ಇವರು ಈ ವಿಚಿತ್ರ ರೂಪ ಪಡೆಯಲು ಒಂದು ಕಾರಣವಿದೆ. ಭಗವಾನ್ ಸೂರ್ಯನ ಪತ್ನಿ ಶರಣ್ಯ ಸೂರ್ಯನ ಅತಿಯಾದ ಶಾಖವನ್ನ ತಾಳಲಾರದೆ ತಂಪಾದ ಪ್ರದೇಶವಾದ ಹಿಮಾಲಯದ ತಪ್ಪಲಿಗೆ ಹೋಗಿ ನೆಲೆಸ್ತಾಳೆ. ಹಾಗೆ ಯಾರಿಗೂ ಗುರುತು ಸಿಗಬಾರದು ಅಂತ ಕುದುರೆಯ ರೂಪವಾಗಿ ಬದಲಾಗ್ತಾಳೆ. ನಂತರ ಸೂರ್ಯದೇವನು ಸತಿಯನ್ನ ಹರಸಿ ಹಿಮಾಲಯಕ್ಕೆ ಬರ್ತಾನೆ. ಅಲ್ಲಿ ಸತಿ ಕುದುರೆಯ ರೂಪದಲ್ಲಿರುವುದನ್ನು ನೋಡಿ ತಾನೂ ಸಹ ಕುದುರೆಯ ರೂಪಕ್ಕೆ ಬದಲಾಗ್ತಾನೆ. ಹೀಗೆ ಕುದುರೆ ರೂಪದಲ್ಲಿ ಮಿಲನವಾದ ಕಾರಣ ಅವರಿಗೆ ಜನಿಸಿದ ಅವಳಿ ಮಕ್ಕಳು ಕುದುರೆಯ ಮುಖವನ್ನ ಪಡಿತಾರೆ. ಅವರೇ ಅಶ್ವಿನಿ ಕುಮಾರರು ಅಥವಾ ಅಶ್ವಿನಿ ದೇವತೆಗಳು. ಮಹಾಭಾರತದಲ್ಲಿ ಕುಂತಿ ದೂರ್ವಾಸ ಮುನಿಗಳು ನೀಡಿದ ಮಂತ್ರದ ಶಕ್ತಿಯಿಂದ ಕರ್ಣ, ಧರ್ಮರಾಯ, ಭೀಮ, ಅರ್ಜುನ ಹೀಗೆ 4 ಮಕ್ಕಳನ್ನ ಪಡಿತಾಳೆ. ನಂತರ ಕುಂತಿ ಒಂದು ಮಂತ್ರವನ್ನ ಮಾದ್ರಿಗೆ ನೀಡ್ತಾಳೆ. ಹೀಗೆ ನೀಡಿದ ಕಾರಣ ಅಶ್ವಿನಿ ದೇವತೆಗಳ ವರದಿಂದ ನಕುಲ ಮತ್ತು ಸಹದೇವರು ಜನಿಸಿದ್ರು. ಹಾಗಾಗಿ ನಕುಲನಿಗೆ ಕುದುರೆಗಳಿಗೆ ಏನಾದರೂ ಗಾಯವಾದ್ರೆ ಕ್ಷಣ ಮಾತ್ರದಲ್ಲೇ ಗುಣಪಡಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಹಾಗೆ ಸಹದೇವನು ಭವಿಷ್ಯದಲ್ಲಿ ಸಂಭವಿಸುವ ಹಾಗೂ ಹೋಗುಗಳ ತಿಳಿಯುವ ಕಾಲಜ್ಞಾನವನ್ನ ಹೊಂದಿದ್ದ. ಹಾಗೆ ಈ ಅಶ್ವಿನಿ ದೇವತೆಗಳು ತಥಾಸ್ತು ದೇವತೆಗಳೆಂದೇ ಪ್ರಸಿದ್ಧಿಯನ್ನ ಹೊಂದಿದ್ದಾರೆ. ನೀವೇನಾದ್ರೂ ಮಾತನಾಡಿದರೆ ಅದಕ್ಕೆ ಈ ಅಶ್ವಿನಿ ದೇವತೆಗಳು ತಥಾಸ್ತು ಅಂತಾರೆ. ಅದು ಕೆಟ್ಟದ್ದೇ ಆಗಿರಲಿ ಒಳ್ಳೆಯದೇ ಆಗಿರಲಿ ಅದು ನಡೆಯುತ್ತೆ. ಇವರು ಹೋಮ ಯಜ್ಞ ಪೂಜೆಗಳಲ್ಲಿ ಸದಾ ಇರ್ತಾರೆ. ಭೂಲೋಕದಲ್ಲಿ ಸಂಜೆ ಸಮಯ ಈ ದೇವತೆಗಳು ಸಂಚಾರ ಮಾಡುವ ಕಾರಣ ನೀವು ಏನು ಮಾತನಾಡಿದರೂ ಅದಕ್ಕೆ ಅಸ್ತು ಅಂತಾರೆ. ಹಾಗಾಗಿ ನಮ್ಮ ಪೂರ್ವಜರು ಸಂಜೆ ಸಮಯ ಯಾವುದೇ ಕಾರಣಕ್ಕೂ ಜಗಳ ಆಡೋದು, ಶಾಪ ಹಾಕೋದು, ಕೋಪದಿಂದ ಕೆಟ್ಟದಾಗಿ ಮಾತನಾಡೋದು ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಯಾವಾಗ್ಲೂ ಒಳ್ಳೆಯದನ್ನೇ ಮಾತನಾಡಿದರೆ ಒಳ್ಳೆಯದೇ ಆಗುತ್ತೆ ಅಂತ ನಂಬ್ತಾ ಇದ್ರು. ಮುಸ್ಸಂಜೆ ಸಮಯ ಅಂದ್ರೆ ಸೂರ್ಯ ಮುಳುವುದಕ್ಕಿಂತ ಮುಂಚಿತವಾದ 24 ನಿಮಿಷಗಳ ಸಮಯವನ್ನ ಶುಭ ಸಮಯ, ಬಂಗಾರದ ಸಮಯ ಅಂತ ಕರೀತಾರೆ. ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು. ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಒಂದು ಮಂತ್ರ ಇದೆ. ಅದೇ ಓಂ ಶ್ರೀ ಅಶ್ವಿನೈ ನಮಃ. ಈ ಶಕ್ತಿಶಾಲಿ ಮಂತ್ರವನ್ನ ಪ್ರತಿದಿನ 1 ಸಾರಿ ಅಥವಾ 3 ಸಾರಿ ಅಥವಾ 21 ಬಾರಿ ಪಠಿಸಿದರೆ
ನಿಮ್ಮ ಕಷ್ಟಗಳು ದೂರವಾಗಿ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ಸಂಪತ್ತು, ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅನ್ನೋ ನಂಬಿಕೆ ಇದೆ. ಇನ್ನು ಅಶ್ವಿನಿ ದೇವತೆಗಳು ಅಥವಾ ಅಸ್ತು ದೇವತೆಗಳು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನೇ ದಯಪಾಲಿಸಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.